9ನೇ ಟೋಟಲ್ ನಂಬರ್ ಕೊಟ್ಟಾರೆ, ಅದು ಕೊಟ್ಟು ಒಳಗಡೆ ಹೋಗೋರ್ಗು ವೇಟ್ ಮಾಡಬೇಕು. ಇನ್ನು ಪೇಷಂಟ್ ಜನ ಅವರೇ, ಇಷ್ಟು ಒಂದು ಮೇನ್ ಅನಿಸ್ತದೆ. 5 ನಿಮಿಷದ ಕೆಲಸ. ಚೀಟಿ ಬರ್ಕೊಟ್ರು, ಟ್ಯಾಬ್ಲೆಟ್ಸ್ ತಗೋರಿ, ಎಕ್ಸ್ರೇ ಮಾಡಿಸ್ಬೇಕಂತ. ನೋಡೋಣ, ಎಕ್ಸ್ರೇ ಮಾಡಿಸ್ತೀನಿ ಹೋಗ್ಬಿಟ್ಟು. ಇವಾಗ ಫಸ್ಟ್ ಹೋಗ್ತೀನಿ ಟ್ಯಾಬ್ಲೆಟ್. ರೈಸ್ ನೋಡಿ, ಇಲ್ಲಿ ಬೆಳಿಗ್ಗೆನೆ ಅಮ್ಮ ಹಾಕ್ಲಿ ಅಂತ ಹೆಂಗೆ ಆಡ್ತಾವೆ. ಅದು ತಿನ್ನೋಕ್ಕೆ ಬೆಳಿಗ್ಗೆ ತಿನ್ನೋಕ್ಕೆ ಕವರೆಲ್ಲ ಹರಿದಾಕ್ತಾನೆ. ಬೇರೆ ನೋಡ್ತಾವನೆ ತಿನ್ನೋದನ್ನು. ತಿನ್ಕೊಂಡು ಹೋಗಿ ಮಲ್ಕೋದನ್ನು ಸಂಜೆವರೆಗೂ ಅಷ್ಟೇ. ಒಂದು ಅದೇ ಕೆಲಸ. ನಾನು ಈಗ ಜಸ್ಟ್ ಎದ್ದಿದ್ದೀನಿ, ಹೋಗ್ಬಿಟ್ಟು ರೆಡಿ ಆಗ್ತೀನಿ ಫಾಸ್ಟಾಗಿ. ಗೈಸ್ ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಆದರೆ ಎದೊಳ ಮುಂಚೆನೇ ವ್ಲಾಗ್ ಮಾಡಿದ್ದೆ. ಬಟ್ ಈಗ ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು. ಅಲ್ಲಿ ನಾವು ತಡೆಯೋಕ್ಕಾಯ್ತಾ ಇಲ್ಲ, ಹೋಗ್ಬಿಟ್ಟು ತೋರಿಸ್ಕೊಂಬತ್ತೀನಿ. ನಾನೇ ಹೋಗ್ಬಿಟ್ಟು ಅದೇನು ಟ್ಯಾಬ್ಲೆಟ್ಸ್ ಕೊಡ್ಬೋದು ನಾನು ಅಂದಾಜು ಪಕ್ಕ. ಟ್ಯಾಬ್ಲೆಟ್ಸ್ ತೊಗೊಂಬಿಟ್ಟು ಬರ್ತೀನಿ. ಹೇಳ್ತಾರೆ ಕೋಲ್ಡ್ ಗೀಳ್ ಕುಡಿಯೋಂಗಿಲ್ಲ ಅಂತ, ಅದನ್ನು ಕುಡಿಯೋಲ್ಲ ಅವಾಗ. ಬಟ್ ಈಗ ಹೋಗ್ಬಿಟ್ಟು ಫಸ್ಟು ಟ್ಯಾಬ್ಲೆಟ್ಸ್ನೆಲ್ಲ ತೊಗೊಂಡು ತಿಂಡಿ ಮುಗಿಸ್ಕೊಂಡು ಹೋಗ್ತೀನಿ. ಅಲ್ಲಿವರೆಗೂ ಹೋಗೋಲ್ಲ. ತಿಂಡಿ ಆದಮೇಲೆ ಹೋಗಿ ಟ್ಯಾಬ್ಲೆಟ್ಸ್ನೆಲ್ಲ ತೊಗೊಂಬತ್ತೀನಿ. ಗಾಡಿ ಇಲ್ಲೇ ಐತೆ. ಈಚೆ ಫಸ್ಟ್ ತಿಂಡಿ ಮಾಡ್ಬಿಟ್ಟು ಹಾಕ್ತೀನಿ, ಬಿಸಿಲಲ್ಲಿ ಅಂತ ನಿಲ್ಸೋಣ. ತಿಂಡಿ ಬತ್ತಾವ್ರೆ ತಿಂಡಿ ಹಾಕೊಡ್ಲಿ. ಟಕ್ಕಂತ ಹೋಗಿ ಟಕ್ಕಂತ ಬರಬೇಕು. ಗಾಯ್ಸ್ ತಿಂಡಿ ಮುಗಿಸ್ಕೊಂಡು ಹೊರಟೆ. ನನ್ನ ಮಗ ಮೇಲೆ ಆದರೆ ನಾನು ಎದುರಿಸ್ದ ಕೂತಿದ್ದು ಸಡನ್ನಾಗಿ ಬಂದೇ ಬಿಟ್ಟು ಒಂದೇ ಸಲ ಡ್ಯಾಡಿಗೆ ತಿಂಡಿ ತೊಗೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಅಲ್ಲಿ ಎಷ್ಟೊತ್ತಾಗುತ್ತೆ ಯಾರಿಗೆ ಗೊತ್ತು. ತೊಗೊಂಬಿಟ್ಟು ಸುಮ್ಮನೆ 9ನೇ ಟೋಟಲ್ ನಂಬರ್ ಕೊಟ್ಟಾರೆ, ಅದು ಕೊಟ್ಟು ಒಳಗಡೆ ಹೋಗೋರ್ಗು ವೇಟ್ ಮಾಡಬೇಕು. ಇನ್ನು ಪೇಷಂಟ್ ಜನ ಅವರೇ, ಇಷ್ಟು ಒಂದು ಮೇನ್ ಅನಿಸ್ತದೆ. ಮೈನ್ ನಾನು ಇವರೆಲ್ಲ ಹೋದಾದ್ಮೇಲೆ ನಾನು ಹೋಗಬೇಕು. ಇಲ್ಲಿವರೆಗೂ ವೇಟಿಂಗ್ ಇಲ್ಲಿ 5 ನಿಮಿಷದ ಕೆಲಸ. ಚೀಟಿ ಬರ್ಕೊಟ್ರು, ಟ್ಯಾಬ್ಲೆಟ್ಸ್ ತಗೋರಿ, ಎಕ್ಸ್ರೇ ಮಾಡಿಸ್ಬೇಕಂತ. ನೋಡೋಣ, ಎಕ್ಸ್ರೇ ಮಾಡಿಸ್ತೀನಿ ಹೋಗ್ಬಿಟ್ಟು. ಇವಾಗ ಫಸ್ಟ್ ಹೋಗ್ತೀನಿ ಟ್ಯಾಬ್ಲೆಟ್ಸ್ ತೊಗೊಂಡು, ಕಡಿಮೆ ಆಗಿಲ್ಲ ಅಂದರೆ ಎಕ್ಸ್ರೇ ಮಾಡಿಸ್ತೀನಿ. ದೀಪ ಅಷ್ಟಾದ ಮಮ್ಮಿ ನಾನು ಈಗ ಬಂದೆ ಇಷ್ಟು. ಎಲ್ಲೂ ಹೋದಾಗಲೂ ಅಲ್ಲೂ ಟ್ಯಾಬ್ಲೆಟ್ಸೇ ಕೊಟ್ಟಿರೋರು ಸೇಮ್. ಅದೋ 3 ಟ್ಯಾಬ್ಲೆಟ್ಸ್ ಕೊಟ್ಟವ್ರೆ. 3 ದಿವಸ ತೊಗೊಳ್ಳಿ, ಕಡಿಮೆ ಆಗಿಲ್ಲ ಅಂದರೆ ಎಕ್ಸ್ರೇ ಮಾಡಿಸಿ ಅಂತ. ನೋಡೋಣ, 3ರಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳೋರೆ. ಆಗಿಲ್ಲ ಅಂದರೆ ನೆಕ್ಸ್ಟು ಎಕ್ಸ್ರೇ ಮಾಡಿಸ್ಬಿಟ್ಟು ಏನೋ ಪೇಸ್ಟ್ ಬರೋದ್ರಪ್ಪ ಮಾಮೂಲಿ, ಯಾವುದೋ ಸೆನ್ಸಿಡೈನೇನೋ ನಾನು ತರಲೇ ಇಲ್ವಲ್ಲ. ನಾನು ಹೆಂಗೆ ಅವ್ರು ಬರೆದ್ರೆ ನಾನು ತರಲೇ ಇಲ್ಲ. ಸೆನ್ಸಿಡೈನ್ ಮನೇಲೇ ಐತೆ. ಯಾವುದೋ ಸೆನ್ಸರ್ ಅಂತ ಬರೆದವ್ರೆ, ಬೇಡ ಅಂತ ನಾನೇ ಸುಮ್ಮನೆ ಸೇಮ್ ಇರ್ತದೆ. ಇನ್ನೇನು ಪೇಸ್ಟಲ್ಲಿ ಏನು ಡಿಫ್ರೆಂಟ್ ಇರ್ತದೆ. 3 ಒಂದೊಂದು ತೊಗೊತೀನಿ. ಇವಾಗ ಒಂದೊಂದು ತೊಗೊಂಬಿಟ್ಟು ಅಂಗಡಿ ಹತ್ರ ಹೋಗ್ತೀನಿ. ಅದು ಓಪನ್ ಆಗಿರೋಂಗಿತ್ತು ಇಲ್ಲ. ಇವಾಗ ಇಲ್ಲಿಂದ ಅಂಗಡಿ ಹತ್ರ ಹೊರಟೆ ನಾನು. ಆಮೇಲೆ ಇನ್ನು ಬರ್ತೀನಿ ಇಲ್ಲಿಗೆ, ಅಲ್ಲಿವರೆಗೂ ಬರೋಲ್ಲ. ಏನೋ ಅಲ್ಲಿ 12 ಗಂಟೆಗೆ ಬಿಸಿಲು ಐತೆ. ಇವಾಗಲ್ಲ, ಇನ್ನೂ 1 ಗಂಟೆ ಕರೆಕ್ಟಾಗಿ ಬಿಸಿಲು ಹೊಡಿಯೋದಂದರೆ ಆವಾಗ ಕೊಡ್ತದೆ ಸಾಕಾಗಿ. ಈ ಕಡೆ ಬಂದ್ಬಿಟ್ಟಿರ್ತದೆ ಆಗ ಬಿಸಿಲು. ಈಗ ಹಿಂಗೈತೆ. ಅಂತಿಂದು ಫೈನಲಿ ರೆಡಿ ಆಯ್ತದು. ಅದೊಂದು ಬೋಲ್ಟ್ ಹೋಗ್ಬಿಟ್ಟಿದ್ದು ರೆಡಿ ಮಾಡಿಬಿಟ್ಟು ಹೋದ್ರು ಅತ್ತಾಗಿ. ಅದರಿಂದನೇ ಚಾರ್ಜ್ ಆಯ್ತಿರ್ಲಿಲ್ಲ. ಇವಾಗ ನೋಡಿ ಚಾರ್ಜ್ ಆಯ್ತದೆ, ಎಲ್ಲ ಆಯ್ತದೆ. ಒಂದು ಸತಿ ಯಾರು ಟೆಸ್ಟ್ ಮಾಡ್ತೀನಿ, ಕರೆಂಟು ಮೇನ್ ಸ್ವಿಚ್ ಆಫ್ ಮಾಡಿ ವರ್ಕ್ ಆಗಬೇಕಲ್ಲ ಅದು. ಈಗ ಸೌಂಡ್ ಗೊತ್ತಾಗುತ್ತೆ, ಆಫ್ ಆಗುತ್ತೆ ಏನಾಗುತ್ತೆ. ಏನು ಗೊತ್ತೇ ಬರಲಿಲ್ಲ, ಸೌಂಡೇ ಬರಲಿಲ್ಲ. ಕಂಡೀಷನ್ ಆಯಿತು, ಪರವಾಗಿಲ್ಲ. ಕಂಡೀಷನಲ್ಲಿ ಐತಿ, ಈಗ ವರ್ಕ್ ಆಗ್ತಾಯಿದೆ. ಈಗ ಚಾರ್ಜ್ ಆಯ್ತಿರ್ಲಿಲ್ಲ ಇಷ್ಟು ದಿನ, ಇವಾಗ ಚಾರ್ಜ್ ಆಯ್ತೈತೆ. ಆಫ್ ಆಗಿಬಿಟ್ಟಿತ್ತು ಫುಲ್ ಪರ್ಮನೆಂಟ್ ಆಗೋದು. ಇವಾಗ ವರ್ಕಿಂಗ್ ಪ್ರೋಗ್ರೆಸ್ಸಲ್ಲಿದೆ. ಜಸ್ಟ್ ಊಟ ಮುಗಿತು. ಇವ್ನಿಗೆ ಒಂದು ಕಡೆ ಮಲಗ್ತಾಯಿಲ್ಲ ಇವನು, ಅಲ್ಲಿದ್ದ. ಈಗ ಅಲ್ಲೇ ಇಲ್ಲಿ ಬಂದವನು. ಇನ್ನೊಂದು 2 ನಿಮಿಷ ಈ ಮ್ಯಾಟ್ ಮೇಲೆ ಬರ್ತಾನೆ. ಶೆಕೆ ಅನಿಸ್ತದ ಅವನಿಗೂ. ಎಲ್ಲ ಕಡೆ ಎಲ್ಲಿ ಸಿಗ್ತದಲ್ಲೆಲ್ಲ ರೂಲ್ಸ್ ಹೊಡಿತಾನೆ ಇವನು. ಏನು ಫೋನ್ ಚಾರ್ಜ್ ಇಲ್ಲ. ಫೋನ್ ಚಾರ್ಜ್ ಆಗ್ಬಿಟ್ಟು ಹೋಗ್ತೀನಿ ಒಂದು ಅರ್ಧ ಗಂಟೆ ಅಷ್ಟು. ಸ್ವಲ್ಪನೂ ಇಲ್ಲ ಚಾರ್ಜು. ಸೊ ಅದಕ್ಕೆ ಊಟ ಮುಗಿಸ್ಕೊಂಡು ಚಾರ್ಜ್ ಆಗಿಬಿಟ್ಟು ಹೋಗೋಣ ಅಂತ ಹಂಗೆ ಬಿಟ್ಟಿದ್ದೆ. ಗಾಯ್ಸ್ ಇವಾಗ ಮನೆ ಹತ್ರ ಬಂದಿದ್ದೆ ಕ್ರಿಕೆಟ್ ಆಡೋಕ್ಕೆ ಹೋಗೋಣ ಅಂತ. ಬಟ್ ಇನ್ನೂ ಬಿಸಿಲೈತೆ. ಸೊ ಅದಕ್ಕೆ ಈಗಲೇ ಹೋಗೋಲ್ಲ, ಆಮೇಲೆ ಹೋಗ್ತೀನಿ ಎದ್ದು. ಏನು ಆ್ಯಕ್ಟರ್ಲ್ಲ ನೀನು, ಕ್ಯಾಮ್ರಾ ನೋಡ್ಬಿಟ್ಟು ಬಲ್ಕತಿಯಾ? ಅಮ್ಮ ಏನೋ ಕೆಲಸ ಮಾಡ್ತಾವ್ರೆ ಅನಿಸ್ತದೆ. ಇಲ್ಲ, ಸೀರಿಯಲ್ ನೋಡ್ತಾವ್ರೆ. ರಾತ್ರಿ ಹೊತ್ತು ನಾವು ನೋಡ್ತಾ ಇರ್ತೀವಿ ಅಂತ ಈಗಲೇ ಸೀರಿಯಲ್ ನೋಡ್ಕೊತಾರೆ. ಮೊದಲು ನಿಮಗೆ 10 ನಿಮಿಷ. ಎಷ್ಟು ಟೈಮೀಗ? 4:15.
ಹಿಂಗ್ ಅನ್ಕೊಂಡ್ ತಿಂತಾವ್ನೆ. ಬಿಸಿ ಎತ್ಕೊಂಡು ಹೇಳ್ತಾ ಇದೀನಿ, ಕೇಳ್ತಾ ಇಲ್ಲ ಅವನು. ಈಚೆ ಮಲ್ಗವನಲ್ಲ ಇಲ್ಲಿ, ತಿನ್ಕೊಂಡು ಹೋಗಿ ಮಲ್ಗವನೆ. ಅದನ್ನೇ ತಿನ್ನೋದು, ಅದು ತಿಂತಿರ್ಲಿಲ್ಲ, ಈಗ ಅದು ತಿಂತಾವನೆ. ಏಯ್ ಅವನಿಗೊಂಥರ ಡಿಪ್ರೆಷನ್ ಆಗ್ಬಿಟ್ಟೈತೆ, ಎಲ್ಲೂ ಬಿಡ್ತಾ ಇಲ್ವಲ್ಲ ಅಂತ. ಇಷ್ಟೊತ್ತು ಮಲಗಿದೆ. ಇವಾಗ ಎದ್ಬಿಟ್ಟು ಕ್ರಿಕೆಟ್ ಆಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಏನಲ್ಲ, ಬಟ್ ಸುಮ್ಮನೆ ಸಂಜೆ ಹೊತ್ತು ಆಡೋಕ್ಕೆ ಬಾಯ್ಸ್ ಇರ್ತಾರೆ ಅಲ್ಲಿ ಹೋಗ್ತಾ ಇದ್ದೀನಿ. ಅಲ್ಲೇ ಫೋನ್ ಮಾಡಿದರು. ಇವಾಗ ಹೋಗ್ಬಿಟ್ಟು ಎಷ್ಟು ಟೈಮು 5 ಗಂಟೆ, 1 ಅವರ್ ಆಡಿಕೊಂಡು ರಿಟರ್ನ್ ಅಂಗಡಿ ಹತ್ರ ಹೋಗ್ತೀನಿ. ಹೋಗ್ತೀನಿ ರೀ ಈಗ. ನೆನ್ನೆನೂ ಫೀಲ್ಡಿಂಗೆ, ಇವತ್ತು ಫೀಲ್ಡಿಂಗೆ. ಫುಲ್ ಬರೀ ಫೀಲ್ಡಿಂಗ್ ಕಾಯೋದು. ಓಹೋ, ಬರೀ ಫೀಲ್ಡಿಂಗ್ ಕಾಯೋಕ್ಕೆ ಆಡೋಕ್ಕೆ ಬರ್ತಾಯಿದ್ದೀನಿ. ಬ್ಯಾಟಿಂಗೇ ಸಿಗ್ತಾಯಿಲ್ಲ ಡೈಲಿ. ಹ್ಞೂ, ಕೊಡ್ಲ ಅವ್ನು ಆಡಲಿ, ಅವ್ನು ಫಸ್ಟ್ ಓವರು, ನಾವು ನೆಕ್ಸ್ಟ್ ಆಡೋಣ. ಬರೀ ನಾನೇನು ಫೀಲ್ಡಿಂಗು ಥರ ಹೋಗ್ತಾ ಇದ್ದೀನಿ. ಹ್ಞೂ, ಮಮ್ಮಿ ಸೀರಿಯಲ್ ನೋಡ್ತಾವ್ರೆ. ನಾನು ಹಾಲು ತೊಗೊಂಬಿಟ್ಟು ಬರ್ತೀನಿ. ಓಹ್ ಅಮ್ಮ, ಅವನು ಏನಮ್ಮ ಇದ್ದೇ ಇಲ್ಲ ಇನ್ನೂ. ಅವ್ನು ಯಾಕೋ ಎದ್ದೊಳಲ್ಲ, ಬಂದು ಹೊರಗೆ ತೋರಿಸೋದೇ ಆಗೈತೆ. ನಾನು ಫ್ಯಾಮಿಲಿ ಪಾರ್ಟ್ ಅಲ್ವಾ, ಅದಕ್ಕೋಸ್ಕರ ಅವನು ತೋರಿಸೋದ್ಲಾಗಲಿ. ಹೋಗ್ಬಿಟ್ಟು ತೊಗೊಂಬರ್ತೀನಿ. 6:35 ಆಗೈತೆ ಆಲ್ರೆಡಿ. ಇವಾಗ ಹಾಲು ತೊಗೊಂಬಂದೆ, ಇಲ್ಲಿ ಇಟ್ಟಿದ್ದೀನಿ. ಮಮ್ಮಿಗೆ ಚೂರು ಕಾಫಿ ಕೇಳಿದ್ದೀನಿ. ಕಾಫಿ ಮಾಡ್ಕೊಡೋಕೆ ಹೊಡಿಬೇಕು ಅವ್ರೀಗ. ಮಾಡ್ಕೊಡ್ಲಿ, ಕಾಫಿ ಕುಡ್ಕೊಂಡು ಹೋಗ್ತೀನಿ ಅಂಗಡಿ ಹತ್ರ. ಆಮೇಲೆ ಎಷ್ಟು ಇವಾಗ 7, ಇನ್ನು 1.5 ಅವರ್ ಬಿಟ್ಬಿಟ್ಟು ಕ್ಲೋಸ್ ಮಾಡ್ಕೊತೀನಿ. ಯಾವ್ದು ಮಾಡ್ತೀರಾ? ಬ್ರೂ ಮಾಡಿ ಮಮ್ಮಿ. ಓಕೆ, ಅಲ್ಲಿವರೆಗೂ ಸೀರಿಯಲ್ ನೋಡ್ತೀನಿ. ನಾನು ಸೀರಿಯಲ್ ನೋಡಲ್ಲ, ಏನಾದ್ರು ಚೇಂಜ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿ ಮೂನು ಒಂಥರ ಡಿಫ್ರೆಂಟಾಗಿ ಇಷ್ಟೊತ್ತು ಮುಚ್ಕೊಂಡಿತ್ತು ಅನ್ಸುತ್ತೆ. ಈಗ ಬಂದೈತೆ. ನಾನು ಡ್ಯಾಡಿ ಇಬ್ಬರು ಈಚೆ ಚೇರ್ ಹಾಕೊಂಡು ಕೂತಿದ್ದೀವಿ. ಮೋಟ್ರು ತುಂಬಬೇಕು. ಮೋಟ್ರು ತುಂಬಾದ್ಮೇಲೆ ಓವರ್ ಕ್ಲೋಸ್ ಮಾಡಿ. ಇದು ನಮ್ಮ ಫಸ್ಟ್ ಅಂಗಡಿ. ಇದು ಇಲ್ಲೇ ಐತೆ ನೋಡಿ ನಮ್ಮ ಅಂಗಡಿ ಬೋರ್ಡು. ಫಸ್ಟ್ ನೋಡಿ, ಪ್ರೋ ನೋಡಿ, ಪ್ರೋ. ನನ್ನ ಹೆಸರೇ ಕಾರ್ತಿಕ್ ರಾವ್. ಫಸ್ಟ್ ಅಂಗಡಿ ಇದು ನಮ್ಮ ಮನೆ ಹತ್ರನೇ. ಇವಾಗಿಲ್ಲ, ಕಂಡೀಷನಲ್ಲಿ ಅಷ್ಟೇ. ಒಂದು 1/2 ಅವರ್ ಕೂತ್ಕೊಳ್ತೀನಿ. ತಣ್ಣಗೆ ಬಿಸ್ತಾಯಿದ್ದ ಗಾಳಿ, ಅದಕ್ಕೋಸ್ಕರ ಕೂತಿದ್ದೀನಿ ಇಲ್ಲಿ. ಆಮೇಲೆ ಎದ್ದೊಳಿಗೆ ಹೋಗ್ತೀನಿ. ಇವ್ರು ನ್ಯೂಸ್ ನೋಡ್ತಾರೆ. ಫೋನಲ್ಲೂ ನ್ಯೂಸು, ಟಿ ವಿಲೂ ನ್ಯೂಸು. ಆದರೆ ಗಾಳಿ ಲೈಟಾಗಿ ಬಿಸ್ತೈತೆ, ಜಾಸ್ತಿ ಬಿಸ್ತಾಯಿದೆ. ನಿನ್ನೆ ಚೆನ್ನಾಗಿ ಬಿಸ್ತಿದೆ, ಆದರೆ ನಿದ್ದೆ ಗೊತ್ತಿತ್ತು. ಇವಾಗ ಈಚೆ ಎಲ್ಲ ಕೂತಿದ್ದು ಎಲ್ಲ ಆಯಿತು. ಸೊ ಅದಕ್ಕೆ ಇವಾಗ ಜಸ್ಟ್ ಬಂದು ನಾವು ಮಲ್ಗೋಕ್ಕೆ ರೆಡಿ ಮಾಡಬೇಕು. ಹಿಂಗೆ ಎಡಿಟ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರ. ಚಳಿಗಾಲದಲ್ಲೂ ಬೆಡ್ಶೀಟ್ ಬೇಕು, ಬಿಸಿಲುಗಾಲದಲ್ಲೂ ಬೇಕು. ಇಲ್ಲ ಅಂದರೆ ಚಳಿ ಆಗೇ ಆಗುತ್ತೆ. ಅದಕ್ಕೋಸ್ಕರ ಬೆಡ್ಶೀಟ್ನೆಲ್ಲ ತೆಗ್ದು ಇವಾಗ ಮಲ್ಗೋಕ್ಕೆ ರೆಡಿ ಮಾಡೋಣ ಒಂದು 5 ನಿಮಿಷದಲ್ಲಿ. ಆಮೇಲೆ ಎಡಿಟ್ ಮಾಡಿಬಿಟ್ಟು ಮಲ್ಕೊಳ್ಳೋಣ. ಇವತ್ತಿನ ವೀಡಿಯೋ ಇಷ್ಟೇ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.